ನಮಸ್ಕಾರ. ನಾನು ಅಮೋಘ ಚಕ್ರವರ್ತಿ, ಡಾಕ್ಟರ್ ಶ್ರೀ ಎ.ಪಿ.ಎನ್. ಸ್ವಾಮಿಯವರ ಶಿಷ್ಯ. ಎಲ್ಲರಿಗೂ ನಮಸ್ಕಾರ. ಸುಂದರವಾದ ಮುಂಜಾನೆ, ಎಂಥ ಒಂದು ವಾತಾವರಣ ಅಲ್ವಾ? ಇದನ್ನೆಲ್ಲ ಇವತ್ತಿನ ಪಾಶುರದಲ್ಲಿ ಗೋದಾದೇವಿ ವರ್ಣಿಸಿದ್ದಾಳೆ. ಈ ಪ್ರಕೃತಿ ಸೌಂದರ್ಯ, ನಮ್ಮ ಸುತ್ತಲಿರುವಂತಹ ವಾತಾವರಣ, ನಮ್ಮ ಸುತ್ತಲೀ ಇಲ್ಲ ಬಿಡಿ, ಅದು ಬೇರೆ ಮಾತು. ಬಟ್ ಇದನ್ನೆಲ್ಲ ವರ್ಣಿಸಿದ್ದಾಳೆ ಗೋದಾದೇವಿ. கீழ்வானம் வெள்ளென்றமை சிறுவீடு மெய்வான் பரந்தன காண் மிக்குள்ள பிள்ளைகளும் போவான் போகின்றாரை போகாமல் காத்து உன்னை கூவான் வந்து நின்றோம். கோது கலமுடைய பாவாய் எழுந்திராய் பாடிப் பறைகொண்டு மாவாய் பிளந்தானை மல்லரை மாட்டிய தேவாதிதேவனை சென்று நாம் சேவித்தால் ಆವಾಯ್ ಎಂಡ್ರಾರಾಯ್ಂದ್ ಅರುಳೇಲೋರ್ ಎಂಪಾವಾಯ್. ಈ ಪಾಶುರದಲ್ಲಿ ಗೋದಾದೇವಿ ಪ್ರಕೃತಿ ಸೌಂದರ್ಯವನ್ನ ಅತ್ಯದ್ಭುತವಾಗಿ ವರ್ಣಿಸ್ತಾ ಇದ್ದಾಳೆ. ಎಲ್ಲಿಯ ಪ್ರಕೃತಿ ಸೌಂದರ್ಯ ಅಂದ್ರೆ ವೃಂದಾವನದ ಪ್ರಕೃತಿ ಸೌಂದರ್ಯ. ಆ ವೃಂದಾವನದ ಪ್ರಕೃತಿ ಸೌಂದರ್ಯವನ್ನ ಗೋದಾದೇವಿ ಹೀಗೆ ವರ್ಣಿಸ್ಬೇಕು ಅಂತ ಅಂದ್ರೆ ಗೋದಾದೇವಿಗೆ ಈ ಪ್ರಕೃತಿಯ ಬಗ್ಗೆ ಜ್ಞಾನ ಯಾವ ಮಟ್ಟದಲ್ಲಿ ಇದ್ದಿರಬೇಕು ಅಲ್ವಾ? ಅದರೊಂದಿಗೆ ಜ್ಞಾನ ಆ ಮಟ್ಟದಲ್ಲಿ ಇದ್ರೆ ಮಾತ್ರ ಸಾಲದು. ಹೀಗೆಲ್ಲ ಪ್ರಕೃತಿಯಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳ ಬಗ್ಗೆ ಮಾತನಾಡಬೇಕು, ಅವುಗಳ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಅವುಗಳನ್ನ ಕಣ್ಣಾರೆ ನೋಡಿರ್ಬೇಕು. ಕಣ್ಣಾರೆ ನೋಡೋದಕ್ಕೆ ಇವತ್ತು ನಮ್ಮಿಂದ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ನಮ್ಮ ಸುತ್ತ ಹಾಗಿದೆ ಇವತ್ತು ನಮ್ಮ ಸುತ್ತ ಅಲ್ವಾ? ಆದ್ದರಿಂದ ಈಗಿರುವಂತಹ ಸಂದರ್ಭದಲ್ಲಿ ನಾವು ಆ ಪ್ರಕೃತಿ ಸೌಂದರ್ಯದ ವರ್ಣನೆಗಳನ್ನೆಲ್ಲ ಕೇಳಿ ಇನ್ನೂ ಮತ್ತಷ್ಟು ಆನಂದ ಪಡೋಣ. ಮತ್ತಷ್ಟು ವಿಶೇಷ ಅರ್ಥಗಳೊಂದಿಗೆ ಇವತ್ತು ಸಂಜೆ ಆಂಡಾಳ್ ಮಂದಿರ 6 ಗಂಟೆಗೆ ಮೈಸೂರಿನಲ್ಲಿ ಬಂದರೆ ಇದರ ಸಂಪೂರ್ಣ ವಿವರಣೆಯನ್ನು, ಉಪನ್ಯಾಸವನ್ನು ಈ ಪಾಶುರದ ಬಗ್ಗೆ ನೀವೆಲ್ಲರೂ ಕೇಳಬಹುದು. ಧನ್ಯವಾದ.